ಏವಂ ಸುರಾಸುರಗಣಾ ಸಮದೇಶಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪಾಃ ತತ್ರಾಮೃತಂ ಸುರಗಣಾ ಫಲಮಂಜಸಾಪುಃ ಯತ್ಪಾದ ಪಂಕಜರಶಯಣಾದೈತ್ಯಾಃ ಏವಂ ಸುರಾಸುರಗಣಾಃ ಸಮದೇಶಕಾಲಹೇತ್ವರ್ಥಯೋಗಗತಯಃ ಅದು ಒಂದೇ ಶಬ್ದ ಸಮದೇಶಕಾಲಹೇತ್ವರ್ಥಯೋಗಗತಯಃ ಅಪಿ ಫಲೇ ವಿಕಲ್ಪಾಃ ತತ್ರ ಅಮೃತಂ ಸುರಗಣಾಃ ಫಲಂ ಅಂಜಸಾ ಆಪುಃ ಯತ್ಪಾದ ಪಂಕಜರಜಶ್ರಯಣಾತ್ ನ ದೈತ್ಯಾಃ. ಶ್ಲೋಕ ಸುಲಭ ಇದೆ, ನಿಮಗೆ ಅರ್ಥ ಆಗತ್ತೆ. ಸಮುದ್ರ ಮಥನ, ಈ ಕಡೆಯಿಂದ ದೈತ್ಯರು, ಆ ಕಡೆಯಿಂದ ದೇವತೆಗಳು ಇಬ್ಬರೂ ಸಮಾನ ಪ್ರಯತ್ನವನ್ನು ಮಾಡಿದ್ದಾರೆ ಅಲ್ವಾ. ನಾವೊಂದು ಮಜ್ಜಿಗೆ ಕಡಿಯೋದು ಅಂದ್ರೆ ಎರಡೂ ಕೈಯಿಂದ ಸಮಾನ ಬಲವನ್ನು ಹಾಕಿ ಹಗ್ಗವನ್ನು ಎಳೆದಾಗ ಆ ಮಜ್ಜಿಗೆ ಕಡಿದು ಅಲ್ಲಿ ಬೆಣ್ಣೆ ಬರುತ್ತೆ. ಒಂದು ಕೈಯಲ್ಲಿ ಬಲ ಕಡಿಮೆ ಆದರೂ ಆಗೋದಿಲ್ಲ, ಅದು ಸರಿಯಾಗಲ್ಲ. ಹಾಗೆ ದೈತ್ಯರು ಮತ್ತು ದೇವತೆಗಳು ಇಬ್ಬರೂ ಕೂಡ ಸಮಾನವಾದ ಪ್ರಯತ್ನವನ್ನ ಒಂದೇ ಕಡೆ ಇದ್ದು ಅಷ್ಟೇ ಕಾಲವನ್ನ ವ್ಯಯ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ. ಇಬ್ಬರೂ ಪ್ರಯತ್ನ ಸಮನಾಗಿದ್ದರೂ ಕೂಡ ಫಲದಲ್ಲಿ ವ್ಯತ್ಯಾಸ ನೋಡಿ. ಇಬ್ಬರು ಪ್ರಯತ್ನ ಪಟ್ಟಿದ ಅಮೃತಕ್ಕೆ, ಆದರೆ ಫಲ ಸಿಕ್ಕಿದ್ಯಾರಿಗೆ? ದೇವತೆಗಳಿಗೆ ಮಾತ್ರ. ಅಮೃತ ಸಿಕ್ಕಿದ್ಯಾರಿಗೆ? ದೇವತೆಗಳಿಗೆ ಮಾತ್ರ. ವಸ್ತುತಃ ಅಮೃತ ಬಂದದ್ದು ಇಬ್ಬರ ಪ್ರಯತ್ನದಿಂದರಾದರೂ ಕೂಡ ಅಮೃತ ಸಿಕ್ಕಿದ್ದು ದೇವತೆಗಳಿಗೆ ಮಾತ್ರ, ಹೊರತು ದೈತ್ಯರಿಗೆ ಸಿಗಲಿಲ್ಲ. ಯಾಕೆ ಹೀಗೆ? ನೋಡಿದಿರೋ ಭಗವಂತ ವ್ಯತ್ಯಾಸ ಮಾಡಿಬಿಟ್ನಲ್ವಾ. ಭಗವಂತನೇ ಧನ್ವಂತರಿ ರೂಪದಿಂದ ಒಂದು ಅಮೃತ ಕಲಶವನ್ನ ಕೊಟ್ಟಿದ್ದಾನೆ. ಅವನೇ ಮೋಹಿನಿಯ ರೂಪದಿಂದಾಗಿ ಅಸುರರಿಗೆ ಮೋಹವನ್ನು ಉಂಟು ಮಾಡಿದೆ, ಅಸುರರನ್ನ ವಂಚಿಸಿ ದೇವತೆಗಳಿಗೆ ಅಮೃತವನ್ನು ಕೊಟ್ಟಿದ್ದಾನೆ. ಯಾಕೆ ದೇವರು ಹೀಗೆ ಮೋಸ ಮಾಡದ? ಇಬ್ಬರಿಗೂ ಸಮಾನವಾದಂತ ಪರಿಶ್ರಮ ಹಾಕಿ ಕೆಲಸ ಮಾಡಿದ್ದಾರೆ. ಆದ್ರೆ ಒಬ್ರಿಗೆ ದೇವ್ರು ಫಲ ಕೊಟ್ಟಿದ್ದಾನೆ, ಮತ್ತೊಬ್ಬರಿಗೆ ಫಲ ಕೊಟ್ಟಿಲ್ವಾ? ತಪ್ಪಲ್ವಾ ಇದು ಅಂತ ಅನ್ಸತ್ತೆ ನಮಗೆ ನೋಡಿದ ಕೂಡ್ಲೆ. ಆದರೆ ಇದು ತಪ್ಪಲ್ಲ, ಅಲ್ಲೊಂದು ಕಾರಣ ಇದೆ. ಯತ್ಪಾದ ಪಂಕಜ ರಜಶ್ರಯಣಾತ್, ಯಾವ ಭಗವಂತನ ಪಾದ ಪದ್ಮ ಅದರ ಧೂಳನ್ನ, ಅಂದ್ರೆ ಭಗವಂತನ ಪಾದ ಧೂಳಿಯನ್ನ ದೇವತೆಗಳು ಆಶ್ರಯಿಸಿದ್ದಾರೆ. ದೇವತೆಗಳು ಭಗವದ್ ಭಕ್ತರಾಗಿದ್ದಾರೆ ಅಂದ್ರೆ ಅವರಲ್ಲಿ ಸಾತ್ವಿಕತೆ ಇದೆ ಅಂತ ಅರ್ಥ. ಸಾತ್ವಿಕತೆ ಇದ್ದದ್ದರಿಂದಾಗಿ ಭಗವಂತ ದೇವತೆಗಳಿಗೆ ಫಲವನ್ನ ಕೊಟ್ಟ, ಪ್ರಯತ್ನಕ್ಕನುಗುಣವಾಗಿ ಫಲವನ್ನ ಕೊಟ್ಟ. ಆದ್ರೆ ಇವರಲ್ಲಿ ಪ್ರಯತ್ನ ಇದ್ದರೂ ಕೂಡ ಶುದ್ಧ ಮನಸ್ಥಿತಿ ಇರಲಿಲ್ಲ. ಅವರು ಅಮೃತತ್ವವನ್ನ ಪಡೆದು, ಅಮೃತವನ್ನ ಕೊಡೆದು, ಅಮೃತತ್ವವನ್ನ ಪಡೆಯುವ ಮೂಲಕವಾಗಿ ಲೋಕನಾಶಕವಾದಂತ ಕ್ರಿಯೆಗಳನ್ನ ಮಾಡ್ತಾ ಇದ್ರು ದೈತ್ಯರು. ಹಾಗಾಗಿ ಅಮೃತ ಕುಡಿಯೋದ್ರಿಂದ ಮುಂದಾಗುವ ಅನರ್ಥವೂ ದೊಡ್ಡದು, ಮತ್ತು ಅಮೃತವನ್ನ ಪಡಿಲಿಕ್ಕೋಸ್ಕರ ಅವರು ಮಾಡಿದ ಪ್ರಯತ್ನ ಅದು ದೇವರ ಪೂಜೆ ಅಂತಕ್ಕಂಥ ಭಾವನೆ ಇರಲಿಲ್ಲ, ಭಗವಂತನಲ್ಲಿ ಭಕ್ತಿ ಇರಲಿಲ್ಲ. ಅದರಿಂದಾಗಿ ಇಬ್ಬರ ಪ್ರಯತ್ನ ಸಮಾನವಾಗಿದ್ದರೂ ಕೂಡ ಫಲದಲ್ಲಿ ವ್ಯತ್ಯಾಸವನ್ನ ಭಗವಂತ ಮಾಡಿದ್ದಾನೆ. ಅಂದ್ರೆ ಅವರವರ ಭಕ್ತಿ ಶ್ರದ್ಧೆ ಅದಕ್ಕನುಗುಣವಾಗಿ ದೇವರು ಫಲವನ್ನ ಕೊಡುವಂಥದ್ದು ಅನ್ನೋದು ಇದರ ಅಭಿಪ್ರಾಯ. ಶುಕಾಚಾರ್ಯರು ಹೇಳ್ತಕ್ಕಂಥ ಮಾತು, ಭಗವಂತನ ಮಹತ್ವವನ್ನು ಹೇಳತಕ್ಕಂಥ ಸಂದರ್ಭದಲ್ಲಿ ನೋಡಿ. ನಾನು ಭಗವತ್ ಸೇವೆಯ ಪ್ರಸಾದ ದ್ವಾರ ಫಲಂ ಭವತಿ, ಸೇವಾಭಾವೇ ಚ ಪ್ರಸಾದಾಭಾವೇನ ಫಲಂ ನ ಭವತಿ ಇತಿ ಸೇವಾಭಾವ ಅಭಾವಾಭ್ಯಾಮೇವ ಫಲಾಭಾವ ಅಭಾವೌ ಇತಿ ನ ಭಗವತಃ ವೈಷಮ್ಯಂ ಇತ್ಯಭಿಹಿತಂ. ಇಷ್ಟೊತ್ತು ನಾವೇನ್ ಹೇಳಿದ್ದು ಅಂದ್ರೆ ಹಿಂದಿನ ಶ್ಲೋಕದಲ್ಲಿ ಸೇವಾನುರೂಪ ಉದಯ ಅಂತ ಹೇಳಿದ್ದು. ಅವರವರ ಸೇವೆಗೆ ಅನುಗುಣವಾಗಿ ಫಲ ಸಿಗತ್ತೆ. ಸೇವೆ ಮಾಡಿದ್ರೆ ಫಲ ಬರುತ್ತೆ, ಸೇವೆ ಮಾಡಿಲ್ಲ ಅಂದ್ರೆ ಫಲ ಇಲ್ಲ. ಹೆಚ್ಚು ಸೇವೆ ಮಾಡಿದ್ರೆ ಹೆಚ್ಚು ಫಲ, ಕಡಿಮೆ ಸೇವೆ ಮಾಡಿದ್ರೆ ಕಡಿಮೆ ಫಲ ಅಂತ. ಭಗವತ್ ಸೇವೆ ಮಾಡಬೇಕು, ಅದರ ಮೂಲಕವಾಗಿ ಭಗವಂತ ಪ್ರಸನ್ನನಾಗಿ ಪ್ರಸಾದ ದ್ವಾರ ಫಲಂ ಭವತಿ, ಭಗವಂತನ ಪ್ರಸನ್ನತೆಯಿಂದಾಗಿ ನಮಗೆ ಫಲ ಸಿಗತ್ತೆ. ಸೇವಾಭಾವೇಚ ಪ್ರಸಾದಾಭಾವೇನ, ಯಾವಾಗ ನಾವು ಸೇವೆ ಮಾಡಿಲ್ವೋ ಆಗ ಪ್ರಸಾದ ಸಿಗೋದೇ ಇಲ್ಲ. ಫಲಂ ನ ಭವತಿ ಇತ್ತಿ. ಹೀಗೆ ಸೇವಾ ಭಾವಾಭಾವಾಭ್ಯಾಂ, ಸೇವೆ ಮಾಡುವುದು ಸೇವೆ ಮಾಡದೇ ಇರುವುದು, ಅದರಿಂದಾಗಿ ಫಲಾಭಾವ ಭಾವೋ, ಫಲ ಬರೋದು ಫಲ ಬರದೇ ಇರೋದು. ಹಾಗಾಗಿ ಭಗವಂತನಿಗೆ ಯಾವುದೇ ದಿನ ಭಗವತಃ ವೈಷಮ್ಯಂ, ಭಗವಂತನಿಗೆ ವೈಷಮ್ಯ ಇಲ್ಲ. ಒಬ್ಬರು ನನ್ನ ಬೇಕು ಅಂತ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿಯಾದ ಮನಸ್ಥಿತಿ ಮನುಷ್ಯರದ್ದು ಹೊರತು ಭಗವಂತನದಲ್ಲ ಅಂತ ಇತ್ಯಭಿಹಿತಂ. ಹೀಗೆ ಹೇಳಿ ನಿರೂಪಣೆ ಮಾಡಿ ಆಯ್ತು. ಕುತ್ರ ಏತತ್ ದ್ರಷ್ಟುಂ ಇತ್ಯತಃ ದರ್ಶಯತಿ, ಎಲ್ಲಿದು ಕಂಡು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯದ್ಯಪಿ ಏವಂ ಪೂರ್ವೋಕ್ತರೀತ್ಯ ವಿಚಾರಣೆ ಕೃತೆ, ಅಂದ್ರೆ ಹಿಂದಿನ ರೀತಿಯಲ್ಲಿ ವಿಚಾರಣೆಯನ್ನು ಮಾಡಿದಾಗ, ಅಂದ್ರೆ ಭಗವಂತ ಒಬ್ಬೊಬ್ಬರಿಗೆ ಒಂದೊಂದರ ಫಲ ಕೊಡ್ತಾನೆ ಅಂತ ನಾವು ವಿಚಾರವನ್ನು ಮಾಡ್ಕೊಂಡ್ರೆ, ಸುರಾಣಾಂ ಅಸುರಾಣಾಂ ಚ ಯೇ ಗಣಾಃ
ಉಭಯೋಪಿ ಸಮಾಹ, ಈ ಕಡೆನೂ ಒಂದು ದೊಡ್ಡ ಗುಂಪು, ಆ ಕಡೆನೂ ಒಂದು ಗುಂಪು, ಈ ಕಡೆನೂ ಸಮಾನ ಪ್ರಯತ್ನ, ಆ ಕಡೆನೂ ಸಮಾನ ಪ್ರಯತ್ನ, ಎಲ್ಲ ಸಮಾನವಾಗಿದೆ. ದೇಶ ಕಾಲು ಪ್ರಸಿದ್ಧೋ, ಒಂದೇ ಕಡೆ ಅದೇ ಸಮುದ್ರ ಕಡಲಿಕ್ಕೋಸ್ಕರ ನಿಂತಿರತಕ್ಕಂಥದ್ದು, ಅದೇ ಮೇರು ಪರ್ವತ, ಅದೇ ಅದೇ ಮಂದರ ಪರ್ವತ, ಅದೇ ವಾಸುಕಿ ಮಹಾನಾಗರಾಜ, ಒಬ್ರು ಒಂದ್ ಕಡೆ ಮತ್ತೊಂದ್ ಕಡೆ ನಿಂತಿದ್ದಾರೆ. ಹಾಗಾಗಿ ಒಂದೇ ದೇಶದಲ್ಲಿ ಒಂದೇ ಕಾಲದಲ್ಲಿ ಎಲ್ಲರೂ ಕೂಡ ಇದ್ದು ಪ್ರಯತ್ನವನ್ನ ಮಾಡಿದ್ದಾರೆ. ಹೇತು ಹೇತು ಅಂದ್ರೆ ಅದು ಮಂದರ ಮೊದಲಾಗಿರುತ್ತೆ. ಮಂದರ ಪರ್ವತ ಇರ್ಬೋದು, ವಾಸುಕಿ ಹಾವಿರ್ಬೋದು, ಸಮುದ್ರ ಇರ್ಬೋದು, ಅದೆಲ್ಲವೂ ಕೂಡ ಕಾರಣಗಳು. ಅಂದ್ರೆ ಆ ಒಂದು ಕೆಲಸ ಆಗ್ಲಿಕ್ಕೆ, ಸಮುದ್ರ ಮಥನ ಆಗಲಿಕ್ಕೆ ಬೇಕಾಗಿರತಕ್ಕಂತಹ ಇನ್ಸ್ಟ್ರೂಮೆಂಟ್ಗಳು. ಹೇತು ಮಂತರಾದಿ ಸಾಧನಂ, ಅರ್ಥ ಪ್ರಯೋಜನಂ, ಅದರಿಂದ ಪ್ರಯೋಜನ ಏನು? ಅಮೃತವನ್ನ ಪಡೆಯುವಂಥದ್ದು. ಅಮೃತ ಪಡಿಬೇಕು ಅನ್ನೋದು ಪ್ರಯೋಜನ. ಅಮೃತ ಲಾಭ ಲಕ್ಷಣಂ ಉದ್ದೇಶಂ, ಏನಕ್ಕೋಸ್ಕರ ಪ್ರಯತ್ನ ಮಾಡಿದ್ದು? ಇಬ್ರು ಸೇರಿದ್ಯಾಕೆ? ಸೇರಿ ಆ ಪ್ರಯತ್ನ, ಆ ಯತ್ನವನ್ನ ಮಾಡಿದ್ಯಾಕೆ? ಕಡದಿದ್ಯಾಕೆ? ಅಮೃತವನ್ನ ಪಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ. ಯೋಗ ಪರಸ್ಪರ ವೈರ ಅನಾವಿಷ್ಕರಣೇನ ಅವಸ್ಥಾನಾದಯ, ಅಂದ್ರೆ ಅವರ ಪರಸ್ಪರ ಸಂಬಂಧ. ಯೋಗ ಅಂದ್ರೆ ಸಂಬಂಧ. ವಸ್ತುತಃ ದೇವತೆಗಳಿಗೆ ದೈತ್ಯರನ್ನ ಕಂಡ್ರೆ ಆಗಲ್ಲ, ದೈತ್ಯರಿಗೆ ದೇವತೆಗಳನ್ನ ಕಂಡ್ರೆ ಆಗಲ್ಲ. ಆದ್ರೆ ಇಬ್ಬರೂ ಸೇರಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಫಲ ಬೇಕು ನಮಗೆ. ನಮಗೆ ದೇವತೆಗಳು ಮುಖ್ಯ ಅಲ್ಲ, ದೇವತೆಗಳಿಗೆ ದೈತ್ಯರು ಮುಖ್ಯವಲ್ಲ. ಅವ್ರ ಮುಖ ನಾವು ನೋಡಲ್ಲ, ನಮ್ಮ ಮುಖ ಅವ್ರು ನೋಡಲ್ಲ ಅನ್ನೋಷ್ಟು ವೈರತ್ವ ಇದ್ರೂ ಕೂಡ ಅಮೃತ ಪಡೆಯೋದೇ ಮುಖ್ಯ ಉದ್ದೇಶ. ಗುರಿಯ ಕಡೆಗೆ ಮುಖವನ್ನ ಮಾಡಿ ನಮ್ಮ ಎದುರು ಯಾವ ವ್ಯಕ್ತಿ ಇದ್ದಾನೆ ಅನ್ನೋದನ್ನು ನೋಡದೇನೆ ಇಬ್ಬರೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ. ಪರಸ್ಪರ ವೈರ ಅನಾವಿಷ್ಕರಣೇನ, ಇಬ್ಬರಲ್ಲೂ ವೈರ ಭಾವನೆ ಇದ್ದರೂ ಕೂಡ ಆ ವೈರವನ್ನ ಆವಿಷ್ಕಾರ ಮಾಡದೇನೆ, ತೋರಿಸಿಕೊಳ್ಳದೇನೆ, ಅನಾವಿಷ್ಕರಣೇನ ಅವಸ್ಥಾನಾದಯ, ಒಂದು ಕಡೆ ನಿಂತ್ಕೊಂಡಿದ್ದಾರೆ, ನಿಂತು ಕೆಲಸವನ್ನ ಮಾಡಿದ್ದಾರೆ. ಗತಯ ಆಕರ್ಷಣಾದಯ, ಅದನ್ನ ಗತಿ, ಗತಿ ಅಂದ್ರೆ ಕ್ರಿಯಾ ಅಂತ ಅರ್ಥ. ಎಳಿಬೇಕು, ಈ ಒಂದು ಕಡೆ ಎಳಿಬೇಕು, ಒಮ್ಮೆ ನಮ್ಮ ಬಲ ಪೂರ್ತಿ ಹಾಕಿ ಎಳಿಬೇಕು, ಮತ್ತೊಮ್ಮೆ ನಮ್ಮ ಬಲ ಪೂರ್ತಿ ಬಿಡಬೇಕು. ಹೀಗೆ ಆಕರ್ಷಣಾದಯ. ಶಾರೀರ ವ್ಯಾಪಾರಾಶ್ಚ, ಅಂದ್ರೆ ದೇಹದ ಕ್ರಿಯೆ, ವ್ಯಾಪಾರ ಅಂದ್ರೆ ಕ್ರಿಯೆ ಅಂತ ಅರ್ಥ. ದೇಹದಿಂದಾಗುವಂತ ಹಗ್ಗವನ್ನ ಎಳೆಯೋದು ಬಿಡೋದು ಎಂತಕ್ಕಂಥ ಕ್ರಿಯೆ. ಏಷಾಂತೆ ತಥಾ, ಹೀಗೆ ಎಲ್ಲವೂ ಕೂಡ ಇದೆ. ತಥಾಪಿ ಇಷ್ಟೆಲ್ಲ ಸಮಾನವಾಗಿದ್ದರೂ ಕೂಡ ಫಲ ವಿಷಯ ಅಂತ ಅರ್ಥ. ಫಲೆ ಅಂದ್ರೆ ಫಲದ ವಿಚಾರದಲ್ಲಿ ವಿಕಲ್ಪ, ಪಿ ಅಂದ್ರೆ ವಿರುದ್ಧೋ, ಭಿನ್ನೋ ಕಲ್ಪೋ ಪ್ರಕಾರೋ. ವಿಕಲ್ಪ ಅಂದ್ರೆ ವಿವಿಧ ಭಿನ್ನವಾಗಿರತಕ್ಕಂಥ ಕಲ್ಪ, ಭಿನ್ನ ಪ್ರಕಾರ. ಒಬ್ಬರಿಗೆ ಫಲ ಸಿಕ್ತು, ಒಬ್ಬರಿಗೆ ಫಲ ಸಿಕ್ಕಿಲ್ಲ. ಒಬ್ಬರಿಗೆ ಅಮೃತ ಸಿಕ್ತು, ಮತ್ತೊಬ್ಬರಿಗೆ ಅಮೃತ ಸಿಕ್ಕಿಲ್ಲ. ಪ್ರಕಾರೋ ಏಷಾಂತೆ ತಾದೃಶಃ ಅಭವನ್, ಹೀಗೆ ವಿರುದ್ಧವಾದ ಪ್ರಕಾರ ಉಳ್ಳವರಾದರು. ನನು ಯಥಾ ದೇವಾಹ ಐರಾವತಂ ವಾರಣಂ ಅಗೃಹ್ಣನ್ ತಥಾ ದೈತ್ಯಾಹ ಅಪಿ ವಾರಣಿಂ ಜಗೃಹುರೇವ. ಹೇಗೆ ಐರಾವತ ಎಂತಕ್ಕಂಥ ಆನೆಯನ್ನ ದೇವತೆಗಳು ಪಡೆದ್ರು, ದೈತ್ಯರು ಕೂಡ ಅದೇ ಹೆಣ್ಣು ಆನೆಯನ್ನ, ವಾರುಣಿಯನ್ನ ಪಡೆದಿದ್ದಾರೆ. ತತಃ ಕಥಂ ಫಲೆ ವಿಕಲ್ಪ, ಹಾಗೆ ಎಲ್ಲವೂ, ಕುದುರೆ ಬಂದ್ರೆ ಅವ್ರಿಗೂ ಒಂದು ಕುದುರೆ, ಇವ್ರಿಗೂ ಒಂದು ಕುದುರೆ, ಬಂಗಾರ ಬಂದ್ರೆ ಅವ್ರಿಗೂ ಅಷ್ಟು ಬಂಗಾರ, ಇವ್ರಿಗೂ ಅಷ್ಟು ಬಂಗಾರ, ಹೀಗೆ ಎಲ್ಲರೂ ಸಮಾನ ಪಡೆದಿದ್ದಾರೆ. ಆದ್ಮೇಲೆ ವಿಕಲ್ಪ ಎಲ್ಲಿ, ವಿರುದ್ಧವಾದ ಪ್ರಕಾರ ಎಲ್ಲಿ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಶ್ಲೋಕ ಹೇಳುವಂತದ್ದಲ್ಲಿ ವಿಕಲ್ಪ ಅಂದ್ರೆ ವಿ ಎತ್ತಿ, ವಿಶಿಷ್ಟೇ ಉದ್ದೇಶೆ ತೌ ಕೌ ವಿರುದ್ಧೋ ಕಲ್ಪೌ, ಅಂದ್ರೆ ವಿಶಿಷ್ಟ ಉದ್ದೇಶ. ಆ ಸಮುದ್ರ ಮಥನ ಮಾಡಿದ್ದು ಆನೆಯನ್ನೋ, ಕುದುರೆಯನ್ನೋ, ಬಂಗಾರವನ್ನೋ, ಸಂಪತ್ತನ್ನ ಪಡಲಿಕ್ಕೋಸ್ಕರ ಅಲ್ಲ. ವಿಶೇಷವಾದ ಉದ್ದೇಶ ಇದ್ದಿದ್ದು ಯಾವುದು? ಅಮೃತ. ಅಮೃತ ಪಡೆಯುವ ಉದ್ದೇಶ ಇದ್ದಿದ್ದು. ಆ ಉದ್ದೇಶದಲ್ಲಿ ಮಾತ್ರ ಭಿನ್ನ ಪ್ರಕಾರ ಆಯಿತು. ದೇವತೆಗಳಿಗೆ ಸಿಕ್ತು, ಇವರಿಗೆ ಸಿಕ್ಕಿಲ್ಲ. ತತ್ರೈತಿ ಸಮದೇಶತ್ವಾದೋ ಸತ್ಯಪಿ, ಒಂದೇ ಪ್ರದೇಶ, ಒಂದೇ ಕಾಲ, ಒಂದೇ ರೀತಿಯಾದ ಪ್ರಯತ್ನ ಎಲ್ಲವೂ ಇದ್ರೂ ಕೂಡ ಸುರಗಣಾಹ ದೇವತೆಗಳ ಗುಂಪು ಅಮೃತಂ ಫಲಮಾಪು, ಅಮೃತ ಎಂಬ ಫಲವನ್ನ ಪಡೆದರು. ದೈತ್ಯಾಸ್ತು ದೈತ್ಯರಾಗಬೇಕಾದ್ರೆ ಫಲವನ್ನ ಪಡೆದಿಲ್ಲ. ಅನೇನ ಫಲಭಾವಾಭಾವ ಲಕ್ಷಣೋ ವಿರುದ್ಧವು ಕಲ್ಪೋ ಇತ್ಯುಕ್ತಂ ಭವತಿ. ಒಂದು ಕಡೆ ಫಲ ಸಿಕ್ಕಿದೆ, ಮತ್ತೊಂದು ಕಡೆ ಫಲ ಸಿಕ್ಕಿಲ್ಲ ಎಂಬುದಾಗಿ ಹೇಳದಂಗಾಯ್ತು. ಹಾಗಾಗಿ ಆನೆ, ಕುದುರೆ ಇದೆಲ್ಲ ಇಬ್ಬರಿಗೂ ಸಿಕ್ಕಿದ್ರು ಕೂಡ ಮುಖ್ಯವಾಗಿರತಕ್ಕಂಥ ಫಲ ಅಂದ್ರೆ ಅಮೃತ, ಅದನ್ನ ಎಲ್ಲರೂ ಕೂಡ ಸಮಾನವಾಗಿ ಪಡೆದಿಲ್ಲ. ಯಾಕೆ ಹಾಗೆ? ತತ್ರ ಹೇತು, ಏನಲ್ಲಿ ಕಾರಣ ಏನು, ವಿಶೇಷವಾದ ಕಾರಣ ಏನು ಅಂತ ಕೇಳಿದ್ರೆ, ಯತ್ಮಾದ ಪಂಕಜರಜ ಶ್ರಯಣಾತ್ ದ್ವೇಷಿಣಾಂ ದೈತ್ಯಾನಾಂತು ತದಭಾವ. ದೇವತೆಗಳಾಗಬೇಕಾದ್ರೆ ಭಗವಂತನ ಪಾದವನ್ನ ಆಶ್ರಯಿಸಿದ್ದಾರೆ, ಆದರೆ ದೇವತೆಗಳು ಆಶ್ರಯಿಸಿದ್ದಾರೆ, ದೈತ್ಯರು ಆಶ್ರಯಿಸಿಲ್ಲ. ದ್ವೇಷಿಣಾಂ ದೈತ್ಯಾನಾಂತು ತದಭಾವ ಸುಪ್ರಸಿದ್ಧಿ. ದ್ವೇಷವನ್ನ ಮಾಡತಕ್ಕಂತಹ ದೈತ್ಯರು ಅಂತ ಭಗವಂತನ ಫಲವನ್ನ ಆಶ್ರಯಿಸಿಲ್ಲ ಅನ್ನೋದು ಪ್ರಸಿದ್ಧವಾದದ್ದು. ಸುಪ್ರಸಿದ್ಧಿ ಕಂಠತಃ ನೋಕ್ತಿ. ಹಾಗಾಗಿ ಕಂಠತಃ ಶ್ಲೋಕದ ಪದದ ಮೂಲಕವಾಗಿ ಶುಕಾಚಾರ್ಯ ಹೇಳಿಲ್ಲ. ಅನೇನ ಸೇವಾ ಭಾವಾಭಾವಾಭ್ಯಾಮೇವ
ತೌ ದೇವದೈತ್ಯಯೋಃ ದೃಷ್ಟೌ ಇತಿ ಸೂಚಿತಂ ಭವತಿ. ಹಾಗಾಗಿ ಭಗವಂತನ ಪಾದದ ಸೇವೆಯನ್ನ ಮಾಡಿದ್ದಾರೆ, ಅದು ದೇವತೆಗಳು. ಭಗವಂತನ ಪಾದದ ಸೇವೆಯನ್ನ ಮಾಡಿಲ್ಲ, ಅವರು ದೈತ್ಯರು ಎಂಬುದಾಗಿ ಈ ಮೂಲಕವಾಗಿ ಗೊತ್ತಾಗತ್ತೆ. ಅಲ್ಲಿಗೆ ಪ್ರಯತ್ನ ಸಮಾನವಾಗಿದ್ದರೂ ಕೂಡ ಅವರಿಗೆ ಭಗವದ್ ಭಕ್ತಿ ಇಲ್ಲದ ಕಾರಣವಾಗಿ ಫಲದಿಂದ ವಂಚಿತರಾಗಿದ್ದಾರೆ ದೈತ್ಯರು. ಅಲ್ಲಿಗೆ ನಮ್ಮ ಪ್ರಯತ್ನ ಹರೇರ್ ಅನುಗ್ರಹೋಜ್ಜಿತಾಹ ಅಂತ, ಭಗವಂತನ ಅನುಗ್ರಹ ಬೇಕು. ದೇವರ ಅನುಗ್ರಹ ಇಲ್ಲ ಅಂತ ಆದ್ರೆ ನಾವು ಫಲವನ್ನ ಪಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಆ ಭಗವಂತನ ಅನುಗ್ರಹದ ಜೊತೆಗೆ ನಮ್ಮ ಪ್ರಯತ್ನ ಬೇಕು ಅನ್ನೋದು ಅಭಿಪ್ರಾಯ. ಶ್ಲೋಕ ನೋಡಿ. ಏವಂ ಈ ರೀತಿಯಾಗಿ ಸುರಾಸುರಗಣಾಹ, ಸುರ ಮತ್ತು ಅಸುರಗಣ, ದೇವತೆ ಮತ್ತು ದೈತ್ಯರ ಗುಂಪು, ಸಮದೇಶ ಕಾಲ ಹೇತ್ವರ್ಥ ಯೋಗಗತಯ ಅಪಿ, ಸಮಾನವಾದ ದೇಶ, ಸಮಾನವಾದ ಕಾಲ, ಅಂದ್ರೆ ಒಂದೇ ಕಾಲ ಸಮುದ್ರ ಮಥನ ಮಾಡಿದ್ದು. ಅದೇ ರೀತಿಯಾಗಿ ಹೇತು, ಹೇತು ಅಂದ್ರೆ ಸಾಧನ ಸಲಕರಣೆಗಳು, ಮಂದರ ಪರ್ವತ, ವಾಸುಕಿ ಎಂಬ ಸರ್ಪ, ಸಮುದ್ರ, ಇದೆಲ್ಲವನ್ನು ಕೂಡ ಬಡದವರಾಗಿದ್ದಾರೆ. ಮತ್ತು ಅರ್ಥ, ಅರ್ಥ ಅಂದ್ರೆ ಫಲ, ಉದ್ದೇಶ, ಏನಕ್ಕೋಸ್ಕರವಾಗಿ, ಅಥವಾ ಅರ್ಥ ಅಂದ್ರೆ ಬೇರೆ ಬೇರೆ, ಈ ಕಾಮಧೇನು ಬಂತು, ಐರಾವತ ಬಂತು, ಹೀಗೆ ಕುದುರೆ ಬಂತು, ಇದೆಲ್ಲವೂ ಕೂಡ ಅದೆಲ್ಲವನ್ನು ಪಡೆದವರಾಗಿದ್ರು ಕೂಡ ಯೋಗ, ಯೋಗ ಅಂದ್ರೆ ಅದರ ಸಂಬಂಧ, ಮತ್ತು ಗತಿ, ಗತಿ ಅಂದ್ರೆ ಕ್ರಿಯಾ, ಇದೆಲ್ಲ ಉಳ್ಳವರಾಗಿದ್ದರೂ ಕೂಡ ಫಲೇ ವಿಕಲ್ಪ, ಫಲದಲ್ಲಿ ಮಾತ್ರ ವಿವಿಧ ಪ್ರಕಾರ. ಒಬ್ಬರಿಗೆ ಅಮೃತ ಎಂಬ ಫಲ ಸಿಕ್ಕಿದೆ, ಮತ್ತೊಬ್ಬರಿಗೆ ಅಮೃತ ಎಂಬ ಫಲ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ತಸ್ಮಿನ್ ವಿಷಯ ಅಂತ, ಈ ವಿಚಾರದಲ್ಲಿ ಏನು ಯಾಕೆ ಹೀಗಾಗಿದೆ ಅಂತ ಹೇಳಿದ್ರೆ, ಯತ್ಪಾದ ಪಂಕಜ ರಜಶ್ರಯಣಾತ್, ಯತ್ ಅಂದ್ರೆ ಯಸ್ಯ, ಯಾವ ಭಗವಂತನ ಪಾದ ಪಂಕಜ, ಕಾಲೆಂಬ ಪದ್ಮದ, ರಜಃ ಧೂಳನ್ನು, ಶ್ರಯಣಾತ್ ಆಶ್ರಯಿಸಿದ್ದರಿಂದಾಗಿ, ಸುರಗಣಾಹ ದೇವತೆಗಳ ಗುಂಪು, ಅಮೃತಂ ಫಲಂ ಅಮೃತವೆಂಬ ಫಲವನ್ನು ಅಂಜಸಾ ಆಪುಹು ಚೆನ್ನಾಗಿ ಪಡೆದಿದ್ದಾರೆ. ಆದರೆ ಯತ್ಪಾದ ಪಂಕಜ ಶ್ರಯಣಾತ್ ನ, ಅಲ್ಲೂ ಆಶ್ರಯಿಸಿದರು ನ, ಅದರ ಭಗವಂತನ ಪಾದ ಪಂಕಜವನ್ನ ನ ಶ್ರಯಣಾತ್ ತಗೊಳ್ಬೇಕು, ಆಶ್ರಯಿಸಿಲ್ಲ, ಅದರಿಂದಾಗಿ ನ ದೈತ್ಯ, ದೈತ್ಯರು ಅಮೃತವೆಂಬ ಫಲವನ್ನ ಪಡೆದಿಲ್ಲ. ಅಲ್ಲಿಗೆ ಅಮೃತವೆಂಬ ಫಲವನ್ನ ಪಡಿಲಿಕ್ಕೆ ಕಾರಣವಾದದ್ದು ಭಗವಂತನ ಪಾದ ಸೇವೆ, ಭಗವಂತನ ಪಾದದಲ್ಲಿ ಭಕ್ತಿ. ದೈತ್ಯರಲ್ಲಿ ಪಾದದಲ್ಲಿ ಭಕ್ತಿ ಇರಲಿಲ್ಲ, ಪ್ರಯತ್ನ ಇದ್ದರೂ ಕೂಡ ಭಗವದ್ ಭಕ್ತಿ ಇರಲಿಲ್ಲ, ಅದರಿಂದ ಫಲವನ್ನ ಪಡೆದಿಲ್ಲ. ಹರೇರ ಅನುಗ್ರಹೋಜ್ಜಿತಾಹ ಅಂತ, ಜನಾನ ನಗ್ಮುರುನ್ವಿತಂ, ಒಂದು ಕಡೆಗೆ ಪ್ರಯತ್ನ ಬೇಕು, ಮಹಾಪ್ರಯತ್ನ ವರ್ಜಿತ, ಪ್ರಯತ್ನ ಇಲ್ಲದೆ ಹೋದ್ರೂ ಫಲ ಸಿಗೋದಿಲ್ಲ, ಪ್ರಯತ್ನದ ಜೊತೆಗೆ ಹರಿಭಕ್ತಿ ಇಲ್ಲದೆ ಹೋದ್ರೂ ಫಲ ಸಿಗೋದಿಲ್ಲ. ಪ್ರಯತ್ನವೂ ಬೇಕು, ಪ್ರಯತ್ನದ ಜೊತೆಗೆ ಹರಿಭಕ್ತಿಯೂ ಬೇಕು, ಎರಡೂ ಇದ್ರೆ ಮಾತ್ರ ಫಲವನ್ನು ಪಡಲಿಕ್ಕೆ ಸಾಧ್ಯ. ದೈತ್ಯರಲ್ಲಿ ಪ್ರಯತ್ನ ಇದ್ರೂ ಕೂಡ ಹರಿಭಕ್ತಿ ಇಲ್ಲ, ಅದರಿಂದ ಫಲ ಪಡೆದಿಲ್ಲ. ದೇವತೆಗಳಲ್ಲಿ ಪ್ರಯತ್ನದ ಜೊತೆಗೆ ಹರಿಭಕ್ತಿಯೂ ಇತ್ತು, ಆದ್ದರಿಂದಾಗಿ ಫಲವನ್ನ ಪಡೆದರು ಅನ್ನೋದು ಇದರ ಅಭಿಪ್ರಾಯ. ಏವಂ ಸುರಾಸುರಗಣ ಸಮದೇಶ ಕಾಲ ಹೇತ್ವರ್ಥ ಯೋಗಗತಯೋಪಿ ಫಲೇ ವಿಕಲ್ಪಾ, ತತ್ತಾಮೃತಂ ಸುರಗಣ ಫಲಮಂಜಸಾಪು, ಯತ್ಪಾದ ಪಂಕಜ ತ್ರಯಣಾನ್ನ ದೈತ್ಯಾಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರೇ, ಇಲ್ಲಿ ಫಲಮಂಜಸಾಪುಹು ಅಂದ್ರೆ